ತಹಸೀಲ್ದಾರ್ ಆದೇಶದಿಂದ ಅತಂತ್ರರಾಗಿದ್ದಾರಾ ಕೋಗಿಲು ಲೇಔಟ್ನ ಜನ. ನಿವಾಸಿಗಳಿಗೆ ತಾತ್ಕಾಲಿಕ ಆದೇಶವನ್ನು ಹೊರಡಿಸಿದ್ರು ತಹಸೀಲ್ದಾರ್. ಜಾಗವನ್ನು ಮಂಜೂರು ಮಾಡಿ ಆದೇಶವನ್ನ ಮಾಡಿದ್ರು ತಹಸೀಲ್ದಾರ್. 94 ಸಿಸಿ ಪ್ರಕಾರ, ಕಲಂ 94 ಸಿಸಿ ಪ್ರಕಾರ ಆ ಭೂಮಿಯನ್ನು ಅವರಿಗೆ ಮಂಜೂರು ಮಾಡಿದ್ರು ಎನ್ನುವ ಮಾಹಿತಿ ಇದೆ. ಕೋಗಿಲು ಬಡಾವಣೆಯ ನಿವಾಸಿಗಳ ಹೆಸರಿಗೆ ಜಾಗವನ್ನು ಮಂಜೂರು ಮಾಡಿದ್ರು. ಆದರೆ ಅದು ಅಕ್ರಮ ಅಂತ ಹೇಳಿ ಒತ್ತುವರಿಯನ್ನ ತೆರವು ಮಾಡಿದ್ರು ಅಧಿಕಾರಿಗಳು. ಗೊಂದಲಕ್ಕೆ ಸಿಲುಕಿಸಿದ್ದಾರಿಲ್ಲಿ. ಒಂದು ಕಡೆ ತಹಸೀಲ್ದಾರ್ ಆದೇಶ ಮಾಡ್ತಾರೆ, ಆ ನಿವಾಸಿಗಳಿಗೆ ತಾತ್ಕಾಲಿಕ ಆದೇಶವನ್ನು ಹೊರಡಿಸ್ತಾರೆ. ಮತ್ತೊಂದು ಕಡೆ GBA ತೆರವು ಮಾಡುತ್ತೆ. ಕಂದಾಯ ಇಲಾಖೆ ಅವರಿಗೆ ಆದೇಶ ಮಾಡುತ್ತೆ, GBA ತೆರವು ಮಾಡುತ್ತೆ. ಈಗ ನಿವಾಸಿಗಳ ಹೆಸರಿನಲ್ಲಿಯೇ ಆ ನಿವೇಶನಗಳನ್ನು ಮಂಜೂರು ಮಾಡಿರುವ ಕಾಪಿ ಕೂಡ ಇದೆಯಂತೆ. ಸರ್ಕಾರದ ಇಬ್ಬಗೆ ನೀತಿಯ ಕಾರಣಕ್ಕಾಗಿ, ಇಬ್ಬಗೆ ಧೋರಣೆಯ ಕಾರಣಕ್ಕಾಗಿ ಜನ ಇವತ್ತು ಅಮಾಯಕ ಜನ ಬೀದಿಯಲ್ಲಿದ್ದಾರೆ. ಅವರಿಗೊಂದು ಶಾಶ್ವತ ಪರಿಹಾರವನ್ನು ಕೊಡಬೇಕಾಗಿದೆ. ನೋಡ್ತಾ ಇದ್ದೀರಿ, 10 ದಿನ ಆಯಿತು, ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಮಲ್ಕೊಳ್ಳೋಕೆ ಜಾಗ ಇಲ್ಲ, ಊಟ ಮಾಡೋಕೆ ಜಾಗ ಇಲ್ಲ. ಸಿಕ್ಕಾಪಟ್ಟ ಚಳಿ ಇದೆ. ಈ ಚಳಿಯ ಮಧ್ಯೆ, ಕೊರೆಯುವ ಚಳಿಯ ಮಧ್ಯೆ ಅವ್ರು ಜೀವನ ಮಾಡಬೇಕಾಗಿದೆ, ಚಿಕ್ಕ ಪುಟ್ಟ ಮಕ್ಕಳನ್ನು ಜೊತೆಗೆ ಸೇರಿಸಿಕೊಂಡು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ, ಒಂದು ಕಡೆ ಆದೇಶ ಮಾಡ್ತಾರೆ, ಮತ್ತೊಂದು ಕಡೆ ಕಿತ್ಕೋತಾರೆ. ಇದು ಒಂದು ರೀತಿ ಕೊಟ್ಟು ಕಿತ್ತುಕೊಳ್ಳುವ ಪ್ರಕ್ರಿಯೆ. ಇದು ಎಲ್ಲಿ ಎಡವಟ್ಟಾಗಿದ್ದೆಲ್ಲಿ ಅಂತ? ದಶರಥ್, ಇದು ಮುಖ್ಯವಾಗಿ ಸರ್ಕಾರದ ಎಡವಟ್ಟ ಅಥವಾ ಇಲ್ಲಿನ ಆಡಳಿತ ವರ್ಗದ ಒಂದ್ ರೀತಿ ನಿರ್ಲಕ್ಷ್ಯವಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಮೇಲ್ನೋಟಕ್ಕೆ ಇರುವಂತದ್ದು ಒಂದು ಹಂತದಲ್ಲಿ ಫಸ್ಟೇ ಅನುಮತಿ ಪತ್ರವನ್ನ ನೀಡಿದ್ದು, ಅದಾದ ಬಳಿಕ ಡೆಮಾಲಿಷನ್ ಮಾಡಿರೋದು. ಇಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ ಹಾಗೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ, ಸಂವಹನದ ಸಮಸ್ಯೆಯಿಂದ ಈ ರೀತಿಯ ಒಂದು ಹಲವು ಕುಟುಂಬ ನಿರಾಶ್ರಿತರಾಗಿ ಆಗ್ಲಿಕ್ಕೆ ಕಾರಣ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತದ್ದು. ಈಗ ಅದ್ರ ಬಗ್ಗೆ ಸ್ವತಃ DCM DK ಶಿವಕುಮಾರ್ ಅವರು ಕೆಲವೇ ನಿಮಿಷಗಳಲ್ಲಿ ಬರ್ತಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತದ ಸಂಪೂರ್ಣ ಅಧಿಕಾರಿಗಳಿಂದ ತಹಸೀಲ್ದಾರ್, ಹಾಗೇನೆ AC, ಹಾಗೇನೆ ಸ್ಪೆಷಲ್ DC ಕೂಡ ಈಗ ಸ್ಥಳಕ್ಕೆ ದೌಡಾಯಿಸಿರುತ್ತದೆ. ಇನ್ನು ಕೆಲವು ಹೊತ್ತಿನಲ್ಲಿ GBA ಆಡಳಿತದ ಅಧಿಕಾರಿಗಳು ಕೂಡ, ಅಂದ್ರೆ ಆಡಳಿತ ವರ್ಗವು ಕೂಡ ಇಲ್ಲಿ ಬರುವಂತದ್ದು. ಇಲ್ಲಿ ಒಂದು ರೀತಿಯಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅನ್ನುವಂಥದ್ದು ಎರಡು ಆಂಗಲ್ ನಲ್ಲಿ, ಅಂತಂದ್ರೆ ಎರಡು ಆಡಳಿತದ, ಎರಡು ಇಲಾಖೆಯಲ್ಲಿ ಇಲ್ಲಿನ ಪೊಲೀಸ್ಗಳು ಅಥವಾ ಯಾವ ಆದೇಶಗಳು ಮಾಡಬೇಕಿತ್ತು, ಯಾವ್ದು ಫಾಲೋ ಆಗ್ಬೇಕಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಸಭೆಯನ್ನು ಅಥವಾ ಸ್ಥಳವನ್ನು ಪರಿಶೀಲನೆ ಮಾಡಿದ ಬಳಿಕ DCM ಸಭೆಯನ್ನು ಮಾಡಲಿದ್ದಾರೆ. ಸಹಜವಾಗಿ ಇದು ಸಾಕಷ್ಟು ಕುತೂಹಲ ಉಂಟು ಮಾಡಿರುವಂತದ್ದು. ಈಗ ಆಗಿರುವಂತಹ ಮಿಸ್ಟೇಕ್ ಏನು, ಮುಂದೆ ತೆಗೆದುಕೊಳ್ಳುವಂತಹ ಕ್ರಮಗಳೇನೋ ಬಗ್ಗೆ ಕೆಲವು ನಿರ್ಧಾರ ಆಗುವಂತ ಸಾಧ್ಯತೆಗಳಿದೆ. ಓಕೆ, ಥ್ಯಾಂಕ್ ಯು.